ಸಂಕಲ್ಪ ಯುಗೆ ಯುಗೆ ಸಂಭಾವನೆ. ನ್ಯಾಯ ಉಳಿಬೇಕು, ಧರ್ಮ ಗೆಲ್ಬೇಕು ಅಂತ. ಧರ್ಮ ಉಳಿಸಕ್ ಹೋದ ಪಾಂಡವರು ವನವಾಸಕ್ಕೆ ಹೋದರು. ನ್ಯಾಯ ನೀತಿಗೆ ತಲೆಬಾಗಿದ ರಾಮ ಕಾಡಿಗೆ ಹೋದ. ಸತ್ಯ ಹೇಳಲು ಬಂದ ಸತ್ಯ ಹರಿಶ್ಚಂದ್ರ ಸುಡುಗಾಡಕ್ಕೆ ಹೋದ. ಧರ್ಮ ನೆಲ ಕಚ್ಚುವಾಗ ಶ್ರೀಕೃಷ್ಣ ಪರಮಾತ್ಮ ತಲೆ ಎತ್ತಿ ಬರುತ್ತಾನ ಅಂತಾರ. ಅದು ಈ ಕಲಿಯುಗದಾಗ ಕೆಂಪ ಮೋತಿಯ ಬ್ರಿಟಿಷರ ಕೈಯಾಗ ಇಡೀ ದೇಶವನ್ನ ಕೊಟ್ಟಂತ ನಮ್ಮ ಜನ ಹೆಂಡ ಕಂಡ ದುಡ್ಡು ಕೊಟ್ಟು ಇಲೆಕ್ಷನ್ ಮಾಡುವ ಈ ರಾಜಕಾರಣಿಗಳ ಮುಂದೆ ನೀ ಎತ್ತಿನ ಪಾಠ ಹೇಳಕ್ ಬರುವ ಕುಣ್ಣಿಗಳೇ. 5 ವರ್ಷಕ್ಕೊಮ್ಮೆ ಬರುವ ಇಲೆಕ್ಷನ್ದಲ್ಲಿ ಮತ ಭಿಕ್ಷೆಯನ್ನು ಮಣಿಗಡ್ಡಾಡಿ ಭಿಕ್ಷೆ ಬೇಡುತ್ತೀವಿ. ಅದು ಭಿಕ್ಷೆ ಬೇಡೋದು ಯಾತಕ್ಕಾಗಿ? ತಿನ್ನದ ಕೂಳಿಲ್ಲಂತಲ್ಲ. ಕಾಲು ಬಿದ್ದ ಭಿಕ್ಷೆ ಬೇಡಿ ಓಟ್ ಹಾಕಿಸಿಕೊಂಡು 5 ವರ್ಷ ವಿಧಾನಸಭಾದಲ್ಲಿ ನಾವು ಮಾಡಿದೇ ಆಟ. ಅದನ್ನು ಕೇಳಲು ಯಾರಾದರೂ ಬಂದರೆ ಅವರ ಬಾಯಿಗೆ ಸ್ವಲ್ಪ ಒರಿಸಿ ಅವನ್ನ ಗಪ್ಪು ಮಾಡಿಬಿಡುತ್ತೇವೆ. ಈ ಕಲಿಯುಗದಲ್ಲಿ ಆ ದೇವರ ಬರೋದೆಂಗ, ನಮ್ಮಂತ ಮಹಾತ್ಮರನ್ನ ಕೊಲ್ಲೋದೆಂಗ? ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದ್ರ ನ್ಯಾಯ ನೀತಿ ಧರ್ಮ ಅಂತ ಈ ಪದ್ಮರಾಜನ ಮುಂದೆ ಯಾವನಾದರೂ ಪಾಠ ಮಾಡಲು ಬಂದರೆ ಈ ಮಣ್ಣಲ್ಲಿ ಹೂತಾಕಿ ಬಿಡುತ್ತೇನೆ. ಈ ಪದ್ಮರಾಜ ನಿಂತರೆ ಕೂಡಿ, ಹೊರಟರೆ ಬಿರುಗಾಳಿ. ಗಾಳಿ ಎಷ್ಟು ವೇಗವಾಗಿ ತಿರುಗುತ್ತದೆ ಅಷ್ಟೇ ವೇಗವಾಗಿ ತಿರುಗುವ ಈ ಪದ್ಮರಾಜನಿಗೆ ಸವಾಲ್ ಹಾಕ್ತೇನಲೇ ಮಗನ ಹುಲಿಯ. ನೋಡು, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಮನೆಯ ಪರಿಸ್ಥಿತಿಯನ್ನು. ಕಂಡ ಹೆಣ್ಣನ್ನು ನನ್ನ ಕಾಮದ ಮಂಚಕ್ಕೆ ಎಳೆದು ಒಯ್ಯುವಾಗ ಯವನಾದರೂ ಚಂಡ ಅಡ್ಡಿ ಬಂದರೆ ಅವನ ತಲೆ ಕತ್ತರಿಸಿ ಬಿಡುವೆ. ಈ ಊರಿನಲ್ಲಿ ನಾಯಕ ನಾನೇ. ನಾನು ಹೇಳಿದಂಗೆ ಕೇಳಬೇಕು ಈ ಊರಿನ ಜನ. ಒಟ್ಟಿನಲ್ಲಿ ನಾನು ಹೇಳಂದ್ರ ಹೇಳಬೇಕು, ಕುಂದ್ರಂದ್ರ ಕುಂದಿರಬೇಕು. ಒಟ್ಟಿನಲ್ಲಿ ನಾನು ಹೇಳಿದಂಗೆ ಕೇಳಬೇಕು ಈ ಊರಿನ ಮಳ್ಳು ಜನ. ಇಲ್ಲಿವರೆಗೆ ಕಂಡ ಹೆಣ್ಣನ್ನು ಅನುಭವಿಸದ ಬಿಟ್ಟಿಲ್ಲ ಈ ಪದ್ಮರಾಜ್. ಮುಂದೆ ಬಿಡೋದು ಇಲ್ಲ. ಪದ್ಮರಾಜ ಅಂದರೆ ಸಾಕು ಇಡೀ ಊರಿಗೂರೇ ಹೆದರಿ ಸಾಯುವಾಗ, ಏ ದಾವೂದ್, ನೀನೊಬ್ನಲ್ಲೇ ನಾ ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿ ಆಗ್ತಾ ಇದೆಯಾ ಮಗನ? ಸಮಯ ಸಂದರ್ಭ ನೋಡಿ ನಿನ್ನ ಮುಗಿಸಿ ಬಿಡುವೆ. ಮತ್ತೆ ಬರ್ತೀನಿ.
ಛೇ ನಮಗಂತೂ ಸಾಕಾಗಿ ಹೋತ್ ನೋಡ್ರಿ. ಈ ಗ್ರಾಮ ಸೇವಕರ ಕೆಲಸ ಮಾಡಕತ್ತೆ. ಯಾಕಂದ್ರ ಕುಂದ್ರಾಕ ಕುರ್ಚೆ ಇಲ್ಲ, ನಿಂದ್ರಾಕ ಜಾಗ ಇಲ್ದಂಗ ಆಗೈತಿ ನಮ್ಮ ಮನೆ ಬಾರಕ್ಕ. ಮಾಡಬಾರ್ದ್ರಿ ಅಪ್ಪ, ಯಾವ ಜಲಮದಾಗ ಈ ಗ್ರಾಮ ಸೇವಕ ನೌಕರಿ ಮಾಡಬಾರ್ದು ಅನಿಸೈತಿ. ಒಂದು ದಿನ ಈ ಊರಿಗೆ ಹೋದ್ರ ಮತ್ತೊಂದು ದಿನ ಮತ್ತೊಂದು ಊರಿಗೆ ಹೋಗ್ಬೇಕ. ಈ ಹಳ್ಳಿ ತಿರುಗಿ ನೌಕರಿ ಮಾಡುದು ನಮಗಂತೂ ಸಾಕಾಗಿ ಹೋಯ್ತ್ರಿ. ಇವತ್ತ ಈ ಊರಿಗೆ ಹೊಸ್ತಾಗಿ ಕಾಲಿಟ್ಟಿನ ಇದ ಊರಾಗ ಒಂದು ಚಂದನ್ ಹಕ್ಕಿ ನೋಡಿ ಕಾಳು ಹಾಕ್ಬೇಕತ್ ಮಾಡೀನಿ. ಏನಾಕತ್ ನೋಡೇ ಬಿಡುನ. ಬರ್ಲಿ ಊರಂಗಿ ಬರಾಕತೈತಿ ಬರ್ಲಿ. ಏಪ್ರಿಲ್ ತಿಂಗಳಾಗ ನಿನ್ನ ನೆನಪ ಬರತೈತಿ. ಏಪ್ರಿಲ್ ತಿಂಗಳಾಗ ನಿನ್ನ ನೆನಪ ಬರತೈತಿ. ನೆನಪ ಬರತೈತಿ. ನೆನಪ ನೀ ಕರ್ಸೋದು ನನಗೆ ಗೊತ್ತಿಲ್ಲನ. ಹತ್ತೈತಿ ನನ್ನ ಬೆನ್ನ ಹೊಡಿಬೇಡ ನೀನು ಕಣ್ಣ. ಹತ್ತೈತಿ ನನ್ನ ಬೆನ್ನ ಹೊಡಿಬೇಡ ನೀನು ಕಣ್ಣ. ಬಿಡಬೇಡ ಹುಡುಗ ಬಿಡಬೇಡ ಹುಡುಗ ನೀನು ನನ್ನ ಎದೆಗೆ ಬಾನ. ತುಡಿ ಮ್ಯಾಲ ಮಡ್ಡಿಯ ಹೊಲಕ ಮುದುಕ ಹಾಗಿದೆಯಾ ಸದಕ. ಮಡ್ಡಿಯ ಹೊಲಕ ಮುದುಕ ಹಾಗಿದೆಯಾ ಸದಕ. ನೀರೆಲ್ಲಿ ಹಾಸಿದಕ ಒಣಗಿದ ನಿನ್ನ ಸದಕ. ನೀರೆಲ್ಲಿ ಹಾಸಿದಕ ಒಣಗಿದ ನಿನ್ನ ಸದಕ. ನಿನ್ನ ಬಾಯಿ ಐತಿ ಬಚ್ಚ ನಿನ್ನವ ಹೆಣ್ಣ ನುಚ್ಚ. ಒಲಿಯವ ನಿನ್ನ ಪುತ್ರ. ನಿನ್ನ ಬಾಯಿ ಐತಿ ಬಚ್ಚ ನಿನ್ನವ ಹೆಣ್ಣ ನುಚ್ಚ. ಒಲಿಯವ ನಿನ್ನ ಪುತ್ರ. ಅಲ್ರಿ ಸಾಕಾಗಿ ಹೋಗೈತಿ ನೋಡಿ ಊರದ್ದು ಕೇಳಿ ಕೇಳಿ. ಯಾರಿಗೆ ಯಾಕೋನ್ ಹತ್ತವಲ್ನ ಏನ ಶಾಂತಿ
ಹೋಗ್ಲಿ ಬಿಡ್ರಿ. ಅಲ್ಲ ನಡು ರಸ್ತಾದಾಗ ನಿಂತ ಯಾರಿರ್ಬೋದು ಇವರು? ಹೊಸ ಮನುಷ್ಯರ ನಿಂತಂಗೆ ಕಾಣಿಸ್ತೈತಿ. ಈ ಊರಾಗ ಹೊಸಬ್ರನ್ನ ಇಷ್ಟು ಸಟ್ಟಾನ ಸರ್ವತ್ನ್ಯಾಗ ನಡು ರಸ್ತಾದಾಗ ಯಾರಪ್ಪಂದು ಏನು ಅನ್ನುವಂಗ ನಿಂತು ಬಿಟ್ಟಾರಲ್ಲ, ಯಾರಿರ್ಬೋದು ಈ ಮನುಷ್ಯ? ಇರ್ಲಿ ನೋಡ್ತೀನಿ. ಅದರಾಗ ಈಗಿನ ಗಂಡಸರು ಅಂತ ಲೆಕ್ಕ ಬಿಟ್ಟು ನಿಂತು ಬಿಡ್ತಾರೆ ನೋಡ್ರಿ ದಾರ್ಯಾಗಂತ. ಸ್ವಲ್ಪ ಮುಂದಕ್ಕೆ ಹೋಗಿ ಕೇಳ್ತೀನಿ ತಡ್ರಿ, ನೋಡ್ತೀನಿ. ರೀ ಮಿಸ್ಟರ್, ಯಾರ್ರಿ ನೀವು? ಅಲ್ಲ ನಡು ರಸ್ತಾದಾಗ ನಿಂತಿರಲ್ಲ, ಹಿಂಗೆ ಯಾಕೆ ನಿಂತೀರಿ? ಅಲ್ಲ ದೇವ್ ಪಡ್ಕೊಂಡಂಗ ನಡು ರಸ್ತಾದಾಗ ಇದ್ದ ದೇವ್ ಸದ್ಯಕ್ಕೆ ಅಂಜಿ ಓಡ್ತಾ ನಿಮ್ಮನ್ನು ನೋಡಿ. ಯಾರು ನೀವು? ಏನು ನಿಮ್ಮ ಹೆಸರು? ಇಲ್ಲಿ ಯಾಕೆ ನಿಂತೀರಿ? ಹಲೋ, ನಾನ್ರಿ. ನಂದು ಬಿಡ್ರಿ, ನಿಮ್ದು ಹೇಳ್ರಲ್ಲ. ನಿಮ್ದು ಹೆಂಗ ಆರಾಮ ಬೇಸ ಚಂದ ಐತಿಲ್ಲ ನಿಮ್ದು ಹೇಳ್ರಲ್ಲ. ಹೋಗ್ಲಿ ಬಿಡ್ರಿ, ನಂದು ಇರ್ಲಿ. ಮೊದಲು ನಂದು ತಗೊಂಡು ಏನು ಮಾಡ್ತೀರಿ ನೀವು? ನಿಮ್ಮದು ಹೆಂಗ? ನೀವು ಹೆಂಗದಿರಿ? ಆರಾಮದಿರಿ? ನೀವು ಬೇಸದಿರಿ? ನೀವು ಚಂದ ಇದ್ದೀರಿ? ನೀವು ಸಿದ್ಧವಾಗಿದ್ದೀರಿಲ್ಲ ನಿಮ್ಮವ್ರನಿಗೆ? ಯಾರು ನೀವು? ನಂದು ಏನು ಕೇಳ್ತೀರಿ? ನಂದು ಬಿಡ್ರಿ, ನಿಮ್ದು ಆರಾಮ ಬೇಸ ಚಂದ ಐತಿಲ್ಲ ಅಂತೇಳಿ ನಿಮ್ಮ ಆರೋಗ್ಯದ ಬಗ್ಗೆ ಕೇಳಿ ಅಷ್ಟ. ಅಲ್ರಿ, ಹಲೋ ಮಿಸ್ಟರ್, ಅಲ್ಲ ಹಿಂದೇನು ನೋಡ್ತೀರಿ? ಹಿಂದೇನು ನೋಡ್ತೀರಿ? ಅದನ್ನು ಬಿಟ್ಟು ಕೇಶಿಂದ ಮುಂದೆ ಧೈರ್ಯ ನಿಂತು ಮುಂದೆ ನೋಡಿ ಮಾತಾಡ್ರಿ. ನೋಡ್ರಿ, ಈಗ ಹುಡುಗ ಒಂದು ದಾಡ್ಸಿ ಹುಡುಗ ಒಂದು ನಿಮ್ಮಂತ ಚಂದಾದ ಹುಡುಗಿ ಎಂಬಲ್ಲಿ ನಿಂತ್ರ ಸಾಕ. ಅವ ಆಕಿನ ಇಟ್ಕೊಂಡಾನು ಇಲ್ಲ ಆಕೆ ಅಣ್ಣಾರ ಅವ್ನ ಇಟ್ಕೊಂಡಾನ ಅಂತಾರ. ಅದ್ರ ಸಲುವಾಗಿ ಸ್ವಲ್ಪ ಹಿಂದೆ ನೋಡಿ ಮಾತಾಡೀನಿ. ಅದು ಅಲ್ದ ಗ್ರಾಮ ಸೇವಕ ಈ ಊರಿಗೆ ಹೊಸ ಬೇರೆ ಅದ ನೋಡ್ರಿ. ನನ್ನ ಹೆಸರು ಸಿದ್ದು ಅಂತ. ಮತ್ತೆ ಇಂತಂದಿಟ್ಟು ಹೇಳಲ್ಲ ಇಲ್ಲಿ. ಅಯ್ಯೋ, ಅಲ್ಲ ಈ ಊರಿಗೆ ಗ್ರಾಮ ಶೋಕ ನೀವ? ಕರೆಕ್ಟ್ ಐತೆ ಅದೆಲ್ಲ. ನೋಡು, ನನ್ನ ಹೆಸರು ನೋಡು ಮಲಾ ಅಂತ. ಈ ಊರಾಗ ಶ್ರೀಮಂತ ಗೌಡ್ರ ಮನ್ಯಾಗ ಗುಮಾಸ್ತರಿಗೆ ಕೆಲಸ ಮಾಡ್ತಾನಲ್ಲ ನಮ್ಮಪ್ಪ ರಾಮಪ್ಪ ಶೆಟ್ಟಿ ಮಗಳಂದ್ರ ನಾನ. ನೋಡ್ರಿ ಮಾಲಬಾಯಿ ಅವ್ರ, ನಮ್ಮ ಗ್ರಾಮ ಸೇವಕ ಅಂದ್ರ ಈ ದೇಶದ ಬೆನ್ನೆಲುಬು ಅಂತಾರ. ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ ನೋಡ್ರಿ. ಹೋ ಅಲ್ರಿ, ಅವ್ರ ದೇಶದ ಬೆನ್ನೆಲುಬು ಅಂತ ಹೇಗೆ ಚಂದ ಎಲ್ಲ ಕಾಳಜಿ ಇಷ್ಟು ತಗೊಳಕತ್ತೀರಿ ಅಂದ ಮೇಲೆ ನೀವ್ ಯಾರು ಅನ್ನೋದ ನಮಗೆ ಅರ್ಥ ಆಗ್ಲಿಲ್ರಿ. ಹಂಗಲ್ರಿ, ಈ ದೇಶದ ಬೆನ್ನೆಲುಬು ಅಂತ ನಿಮ್ಮಂತ ರೈತರಿಗೆ ಗೌರವದಿಂದ ಕರೀತಾರ. ನಾನು ಅವ್ರ ಬಗ್ಗೆ ಕಾಳಜಿ ತಗೊಳ ನೋಡ್ರಿ. ರೈತರ ಹೊಲದಾಗ ಏನು ಪೀಕ್ ಹಾಕಬೇಕು, ಯಾವ ಬೀಜ ಹಾಕಬೇಕು, ಯಾವ ಬೀಜ ಹಾಕಿದ್ರೆ ಹೆಂಗೆ ಬೆಳೆ ಬರ್ತೈತಿ, ಯಾವ ಟೈಮ್ಗೆ ಹೋಗಿ ಎಣ್ಣೆ ಹೊಡಿಬೇಕಂತೇಳಿ ಅವ್ರಿಗೆ ರೈತರಿಗೆ ಮಾಹಿತಿ ಕೊಡೋ ಸಲುವಾಗಿ ಗ್ರಾಮ ಸೇವಕನನ್ನಾಗ ನೇಮಿಸ್ಯಾರ. ಅವ್ರೊಳಗೂ ನಾನು ಒಬ್ಬ ನೋಡ್ರಿ. ಯವ್ವ ಅಲ್ರಿ, ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಾ? ಇದಷ್ಟ ಯಾಕೆ ಹುಡುಗಿ ಇದಕ್ಕೆ ಹೆಚ್ಚು ಮಾಡಿ ತೋರಿಸ್ತೀನಿ. ಹೋಗ್ಲಿ ಬಿಡ್ರಿ ಗ್ರಾಮ ಸೇವಕ್ರ. ನೋಡು, ನಮ್ಮದು ಒಂದು 3 ಮೂಲಿ ಮಡ್ಡಿ ಐತ್ರಿ. ಆ 3 ಮೂಲಿ ಮಡ್ಡಿ ಒಳಗೆ ಅವನ ಏನೇನೋ ಬೆಳ್ಯಾಕತ್ತ ಇರ್ಲಿ, ಬರೀ ಕಂಕಿನ ಬೆಳ್ಯಾಕತ್ತೈತ್ರಿ. ಅದಕ್ಕೆ ಸ್ವಲ್ಪ ಅದನ್ನ ಏನಾರ ಹಸನ ಮಾಡಿ ಅದಕ್ಕೇನಾರ ನಿಮ್ದು ಸ್ವಲ್ಪ ಕೊಡ್ತೀರನ? ನಿಮ್ದಂದ್ರೆ ಸ್ವಲ್ಪ ಯಾಕ್ರಿ, ಪೂರ್ತಿ ನೋಡ್ತೀನಿ. ಮತ್ತ ಅಲ್ಲಿ ಯಾರು ಇರುದಿಲ್ಲ ಅಂದ್ರೆ ಪೂರ್ತಿ ಮಾಡೇ ಮುಗಿಸಿ ಬರ್ತೀನಿ ಕೆಲಸ. ಏನ್ರಿ ಅದು ಮಾಡೋದು? ಅದಲ್ಲಿ ಅಲ್ಲಿ ಯಾರು ಇರುದಿಲ್ಲ ಅಂದ್ರೆ ನಿಮ್ಮ ಹೊಲದಾಗ ಕೃಷಿ ಹೊಂಡ ತೆಗಿತೀನಿ ಅಂತ ಹೇಳಿನಿ. ಅಲ್ರಿ, ಏನ್ ನೀವು ಒಂದ ಸೌನ ಒಟ್ಟ ಪಿಟಿ 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 ಚಾಲೂನು ಮಾಡಿಬಿಟ್ಟಿರಲ್ಲ. ನಮ್ಮ ಹೊಲದಾಗ ಕೃಷಿ ಹೊಂಡ ತೋಡ್ತೀರಿ. ಹೋಗ್ಲಿ, ನಮ್ಮ ಹೊಲದಾಗ ನೀವು ಕೃಷಿ ಹೊಂಡ ತೋಡ್ತೀರಿ ಅಂದ ಮೇಲತ್ತ ಅದ್ರೊಳಗೆ ನೀರು ಬಿಡ್ಬೇಕಲ್ಲ, ನೀರು ಎಲ್ಲಿದ್ದು ಬರ್ತೈತಿ? ಐತೆ, ನಿಮ್ಮ ಹೊಲ ಪೂರ್ತಿ ಹೊಸದಿರ್ಬೇಕು. ಎಲ್ಲಾರ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತಂದ್ರೆ ನಮ್ಮ ಮೇಲಿನ ಅಧಿಕಾರಿಗಳು ಹಾಕಬೇಡ ಅಂತ ಹೇಳ್ಯಾರ. ಅದಕ್ಕೆ ಕುಲ್ಲ ಇತ್ತಂದ್ರೆ ಹಾಕಾಕ ನಾ ರೆಡಿ ಅದ ನೋಡ ಮಾಲ. ಅಂಜಾಕ್ ಹೋಗ್ಬೇಡ್ರಿ ಗ್ರಾಮ ಶೋಕ. ನಮ್ಮ ಹೊಲ ಅಗದಿ ಶಿಸ್ತ್ ಮಸ್ತ್ ಐತಿ, 3 ಎಕರೆ ಮಾಡಿ ಅವನವನ ಅದ್ರೊಳಗೆ ಬೇಕಾದಂಗ ನೀವು ಬೆಳಿ ತಕ್ಕೋಬಹುದು. ಏನ್ ನನ್ನ ಅಭ್ಯಂತರ ಇಲ್ಲಿ ತಗೋರಿ. ಹೋಗ್ರಿ ಅಂದ್ರ ನೀವು ಕೊಟ್ಟದ ಬೀಜ ಹೋದ ನಮ್ಮ ಹೊಲದಾಗ ಹಾಕಿದ್ರ ಬೆಳಿ ಚೆನ್ನಾಗಿ ಬರುತ್ತನ್ರಿ. ಮತ್ತ ಏ ಮಾಲ, ಆ ಬೀಜ ನಿಮ್ಮ ಅತಿ ಕಿಚ್ಕಿನ ಹೊಲ ಬಿಟ್ಟು ನಡಬಾರಕಿರೋ ಹೊಲದಾಗ ಏನಾರು ಹಾಕಿದ್ರ ಬೀಜ ಫೇಮಸ್ ಬರ್ತದ ನೋಡ. ಅಯ್ಯೋ ಶಿವನ,
ಅಲ್ರಿ ನಮ್ಮ ಅಡ್ಡಿ ಹೊಲ ಏನೈತಲ್ಲ ಇನ್ನು ನೀವು ನೋಡಿಲ್ಲ ಬರ್ರಿ ಬೇಕಾರೆ ತೋರಿಸ್ತೀನಿ ಆಚಿಕ ಈಚಿಕ ಸ್ವಲ್ಪ ಕಪ್ ಐತ್ರಿ ನಡು ಏನೈತಲ್ಲ ಅವನ ಬೇಕಾದಂಗ ಕೆಂಪು ತಂಪನ್ನೆಲ್ಲ ಬಸ್ ಐತ್ರಿ ಆ ಕೆಂಪು ಅಂದ್ರೆ ಹಾಕಿದ್ರೆ ಬೀಜ ಚಲೋ ಬರ್ತೈತಿ ಅದಕ್ಕೆ ಹೇಳಿನಿ ಆ ಬೀಜ ಹೊಲ್ದಾಗ ನಿಮ್ಮ ಹೊಲ್ದಾಗ ಹಾಕಿಸಿ ನೋಡ ಬೀಜ ಹೆಂಗೆ ಬರ್ತೈತಿ ಎಷ್ಟು ಉದ್ದ ಐತಿ ಎಷ್ಟು ದಪ್ಪ ಐತಿ ಅಂತೇಳಿ ಯೋವ್ವ ಹಂಗಲ್ರಿ ಗ್ರಾಮ ಸೌಕ್ರ ನೀವು ಹೇಳೋದೆಲ್ಲ ಕರೆಕ್ಟ್ ಐತ್ರಿ ಆದ್ರ ಇನ್ನಕಸ್ತಕ ಹೇಳಿದ್ರಲ್ಲ ಕೃಷಿ ಹೊಂಡಿಲ್ಲದ ಅದ್ರೊಳಗೆ ಬೆಳೆ ಹೆಂಗ್ ಬರುತ್ತ ಕೃಷಿ ಹೊಂಡ ತೆಗಿತೀವಿ ಅಂತ ಮೊದಲು ಹೇಳಿಲ್ಲ ನಿನಗ ತಗದಿಂದ ನೀರು ಹಾಸಾಕ ಬರ್ತಾನೆ ಅಂತ ಹೇಳಿನಿ ಹಿಂಗ ಅನ್ನತ್ತೀರಾ ಹಂಗಾದ್ರ ಆಯ್ತು ತಗೋರಿ ನೀವು ಹೇಳೋ ಮಾತೆಲ್ಲ ಇದು ಕರೆಕ್ಟ್ ಇದ್ದಂಗೆ ಕಾಣತ್ತ ಯಾಕಂದ್ರೆ ನಮ್ದು ಮಡ್ಡಿ ಬೆಳಿಲಾರ್ದನ ಮಡ್ಡಿ ಆಗಿಬಿಟ್ಟೈತಿ ಅದಕ್ಕೆ ಕರಿ ಕತ್ತೈತಿ ಅದನ್ನ ಹಸನ ಮಾಡಿ ಬೆಳಿ ಮಾಡೋರಂತ ಬರ್ರಿ ಹಂಗಾರ ಹೋಗೋಣ ತೋರಿಸ್ತೀನಿ ನಮ್ಮ ಹೊಲನ ನೀವ್ ಹೊಲಕ್ ಬರ್ಬೇಕಾರ ನಂದೊಂದಿಟ್ಟು ಪಿ ಐತಿ ಕೊಡ್ತೇನೆ ಮತ್ತ ಏನ್ರಿ ಅದು ಈ ಬಿಸಿಲಾಗ ಬಂದ ಬಾಳ ಬ್ಯಾಸರ ಆಗೈತೆ ಮನಸ್ಸು ತಂಪಾಗುವಂಗ ಒಂದ್ ಏನಾರ ಐತೇನ ರಿಕಾರ್ಡ ಎಬ್ಸ ಯವ್ವ ಅಲ್ಲ ಗ್ರಾಮ ಶೋಕ ಬಿಸಲಾಗಿ ಎಷ್ಟು ಕೆಲಸ ಮಾಡಿದೀನಿ ಹೋಗಿ ಅಂತೀನಿ ನಾನು ನೀ ಇಷ್ಟೆಲ್ಲ ಕೇಳಾಕತ್ತಿ ಅಂದ ಮೇಲೆ ನಮ್ಮ ಮಡ್ಡಿಗೆ ನೀ ನೀರು ಬಿಡ್ತಾನಂದ್ರ ನಾನು ಯಾಕೆ ಬೇಡ ಅನ್ಲಿ ಬಂದಿನಿ ಹೌದಾ ಅದಕ್ಕೆಲ್ಲ ರೆಡಿ ಆಗಿ ಬಂದಲ್ಲಿ ಅಂದ್ರ ಅಷ್ಟ್ ಯಾಕೆ ತ್ರಾಸ ತಗೋತೀವೋ ರಾಜ್ಯ ಅಷ್ಟ್ ಯಾಕೆ ತ್ರಾಸ ತಗೋತೀವೋ ರಾಜ್ಯ ಬೆಳ್ತಕ ಬಾರ್ಸಕ್ಕೆಂತ ಬೇಂಡ್ ಬಾಜ್ಯ ಒಂದು ತಾಜ್ಯ ಬಯಲು ಸಿಗತಿ ನಿನ್ನ ತಡೆ ಬಾಳತನ ಮಾತಾಡಬೇಕು ಮಾತಾಡೋದಿಲ್ಲ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜಡೆ ಮಾತಾಡೋದೈತಿ
ಆಯ್ತು ಬಾ ತೋರಿಸ್ಲೇ ನಮ್ಮ ಹೊಲ ನಿನಗ ನಡಿ ಮತ್ತೆ ಜಲ್ದಿನ ಕೆಬ್ಬಕ್ಕೆ ಬಟ್ಟಿ ಕಳ್ಯ ಚೀ 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 ಚಿ ಸಾಕ್ ಬೇಕಾಗಿ ಹೋತ್ ನೋಡು ಮಾರ ನನಗ ಸೂರ್ಯ ಹುಟ್ಟ ಸೂರ್ಯ ಮುನ್ಗು ತನಕ ಇಂಥದ್ ನೋಡದ ಹಣೆ ಬರಕ ಗಾತಾತೋ ಯಪ್ಪ ಗಾತಾತ ನನಗೆ ಮನಸ್ಸು ಕೊಟ್ಟು ಹುಡುಗಿ ಮತ್ತೊಮ್ಮೆ ಜೊತೆ ನಿಂತಾಳಲ್ಲ ಯಪ್ಪ ಈಕೆ ಯಾರ್ಲೇ ತಮ್ಮನೆ ನೀನ್ ನೋಡಿದ್ರ ಬೇರೆ ಊರನಗತ್ತೆ ಕಾಂತ್ಯ ನನ್ನ ಹಕ್ಕಿಗೆ ಕಾಳು ಹಾಕೋದ್ ನಿಂತೇಳು ಮಂಗನ ಮಗನ ನೀ ಯಾರ್ಲೇ ಹುಡುಗ ಬಾಂದ್ ಕುಳಿಯ ಬಲಿ ಹೋಗದೆ ಬಿಟ್ಟ್ಯಾ ನಮಸ್ಕಾರ ರೀ ಅಣ್ಣವ್ರ ನಮಸ್ಕಾರ. ಈ ಊರಿಗೆ ಹೊಸದಾಗಿ ಬಂದ ಗ್ರಾಮ ಸೇವಕ ಅದನ್ರಿ. ನೀ ಗ್ರಾಮ ಸೇವಕ ಈ ಹೇಳಿ ಮಾಲಾ ಸೇವಕ ಅದಿ ನೋಡು ಮಾರಾಯ ನಾ ವರ್ಷ ಪೂರ್ತಿ ಕಾಕೊಂತ ಕುಂತ ಹೊಲಕ್ಕ ಕೈ ಹಚ್ಚಿ ಪೀಕ ಹಾಳು ಮಾಡಿಬಿಟ್ಟೇಳು ಮಂಗನ ಮಗನ ಮತ್ತೆ ನೀ ಬ್ಯಾರೆ ಯಾವ ಸಿಗ್ಲಿಲ್ಲ ನಾಯಿಗೆ ಇವ ನೋಡಿ ಹುಡುಗ ಇಲ್ಲಿ ಆಕೆ ಬೀದ ನಿನ್ ಕಣ್ಣಿಗೆ ಅಲ್ಲ ನಾನು ಹಣೆ ಬರಕ್ಕ ಹಿಂಗ ಆತ ಮುದಲ್ ನಾಯಿ ಹಂಗ ತಿರುಗುದು ಬಂತು ಲೇಪ ಹುಡುಗ ನೋಡ್ರಿ ಅಣ್ಣವ್ರ ಬ್ಯಾಡೋ ಯಪ್ಪ ಅಣ್ಣ ಅನ್ಬ್ಯಾಡು ಮಾರಾಯ ಅಣ್ಣ ಅಂದ ಎಷ್ಟೋ ಮಂದಿ ನುಣ್ಣಗ ತಲೆ ಬೆಳೆಸಿ ಹೋಗ್ಬಿಟ್ಟಾರ ಮತ್ತ ಅದ್ರಾಗ ನೀನೋ ಬುಳ್ದಿ ನೋಡ ಹಂಗ ಇಬ್ರು ಕೂಡ್ಸಿ ಸ್ಯಾನರಿದ್ರಿ ಇನ್ನು ಯಾವ್ದಾರ ಮಟನ್ ನೋಡಿ ನಾವು ಕ್ಯಾಮೇರಿ ಹಾಕೋ ಚಲೋ ನೋಡ ದೇಶ ಸಂಚಾರ ಮಾಡ್ಕೊಂತ ಹೋಗ್ಬಿಡ್ತಾಳೆಪ್ಪ ಸ್ಯಾನರಿದ್ರಿ ಇಬ್ರು ಅಷ್ಟ್ ಮಾಡಿ ಪುಣ್ಯ ಕಟ್ಟದ್ರು ಮರ ಹೋಗಮ್ಮ ಇಲ್ಲಿ ಇಲ್ಲಾಕ್ ನಿಂತಿ ಮೊದಲು ಹೋಗ ಮಾಲ ಇದ ಹುರುಪಿನಾಗ ಇನ್ನೊಂದ್ ಜನ ರೈತನ ಮತ್ತ ಅಯ್ಯ ಇನ್ನೊಂದು ಅಂತ ಹೇಳಿ ಬಡ್ಕೊಳಕತ್ತಿಯಲ್ಲ ಅವ್ರು ಏನು ಕೇಳಿದ್ರೆ ಪಾಪ ಬರೋ ತಡಕಿಂತ ಹಕ್ಕಿ ಮಠಕ್ಕೆ ಹೋಗ್ತೀನಿ ಅಂತ ಹೇಳೋಣ. ಇರ್ಲಿ ಬಿಡ ನೀವ್ ಇಷ್ಟೆಲ್ಲ ಕೇಳಾಕತ್ತೀರಂದ್ರ ಮತ್ತೆ ಕಡ ಹೋಳಿಗೆ ಹಂಗ ಉಂಡ್ರ ಸಿವಿ ಬರುತ್ತನ್ರಿ ಹೋಳಿಗೆ ತುಪ್ಪ ಹಾಕೊಂಡ ನೆಕ್ಕಿದ್ರನ ಸಿವಿ ಜಾಡ್ಸೋ ಸೊಡ್ಡಡಿ ನೋಡೋನು ಬಂದ ಬಿಡ ತಂದಿದ್ರ ಇನ್ನೇನ್ ಬಿಡ್ಕೊಂಡು ನೋಡೋನು ಇನ್ನೊಮ್ಮೆ ನಮಗೇನು ಆಗುದಿಲ್ಲ ನಾವು 10 ಸಲ ಬಡ್ಕೊಂಡ್ರು ಎದಕ್ಕಾರ ಬಡ್ಕೊಂಡಿ? ಅಭ್ಯಾಸ ಐತಿ ನೀವು ಹಂಗ್ಬೋದು ಎದಕಾರ ಬಡ್ಕೊಂಡಿ ಅದಕ್ಕೆ ಯಾಕೆ ಬಡ್ಕಲ್ಲ ಕರೆಕ್ಟ್ ಮಾಡಿ ಸಡ್ಡ ಎಲ್ಲಿ ಮಾಡಿ ಮನಿ ಮನಿ ಇಲ್ಲೇ ಐತಿ ಮನಿ ಏನು ಮಾಡೋದಿ ನಿಮ್ಮ ಅಪ್ಪನಿಗ
ಲೇ ಶಾಂತ, ಅಪ್ಪ ಎಲ್ಲಿ ಹೋಗಿದ್ದಾನೆ? ಅಪ್ಪನ ಜೊತೆ ಮಾತನಾಡಿ ನನ್ನ ಸಣ್ಣ ತಮ್ಮ ಮೈಲಾರಿಯ ಮದುವೆ ಸಿದ್ಧತೆ ಬಗ್ಗೆ ಮಾತನಾಡಬೇಕಿತ್ತು. ಹೌದು ರೀ, ಮಾವನವರು ಬಂದ ನಂತರ ಮೈಲಾರಿಯ ಮದುವೆ ವಿಷಯವನ್ನು ಅವ್ರ ಮುಂದೆ ತಿಳಿಸಿ. ಯಾಕೆಂದ್ರೆ ಮೈಲಾರಿಯ ಮದುವೆಯನ್ನು ಮಾಡಿಬಿಟ್ರೆ ನಮ್ಮ ತಲೆಯ ಮೇಲೆ ಇರುವ ಜವಾಬ್ದಾರಿ ಕಡಿಮೆ ಆಗತ್ತೆ. ಅದು ನೋಡಿ, ಮಾವನವರು ಬಂದೇ ಬಿಟ್ರು. ಮಾದೇವ, ಇಬ್ಬರು ಸೇರಿ ಏನು ವಿಚಾರ ಮಾಡ್ತಿದ್ದೀರಲ್ಲ? ಶಾಂತ, ಸ್ವಲ್ಪ ಕುಡಿಯಲು ನೀರು ತೆಗೆದುಕೊಂಡು ಬಾರಮ್ಮ, ಬಾಯಾರಿಕೆ ಆಗಿದೆ. ಆಯ್ತು ಮಾವ. ಅಪ್ಪ, ಮೈಲಾರಿಯ ಮದುವೆ ಮಾಡಬೇಕಂತ ಅಂದುಕೊಂಡಿದ್ದೇನೆ. ಅದರ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕಿತ್ತು. ಅದಕ್ಕೆ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೀಯಪ್ಪ. ಅವನೊಬ್ಬನ ಮದುವೆ ಒಂದಾದರೆ ನಮ್ಮ ಮೇಲಿನ ಭಾರ ಕಡಿಮೆಯಾಗುತ್ತದೆಯಪ್ಪ. ಹೌದಪ್ಪ, ನಿನ್ನ ತಮ್ಮ ವಯಸ್ಸಿಗೆ ಬಂದಿದ್ದಾನೆ. ಮದುವೆ ಮಾಡು ಅಂತ ನಾನೇ ಹೇಳಬೇಕಾ ಅಂತ ಅಂದುಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಚಿಂತಿಸಿದೆಯಲ್ಲ, ತುಂಬ ಒಳ್ಳೆಯದೇ ಆಯಿತು. ನೋಡು ಮೈಲಾರಿ, ನಮ್ಮ ಮನೆಗೆ ಹೊಂದಿಕೊಂಡು ಹೋಗುವಂಥ ಒಳ್ಳೆಯ ಗುಣಲಕ್ಷಣ ಇರುವ ತಕ್ಕ ಸೊಸೆಯನ್ನು ಹುಡುಕಿ ಬಿಡಪ್ಪ, ಮದುವೆ ಮಾಡಿದರಾಯಿತು. ನೋಡಪ್ಪ, ನಮ್ಮ ಊರಿನ ಪಕ್ಕದ ಹಳ್ಳಿಯಲ್ಲಿ ಶ್ರೀಮಂತ ದೇವಪ್ಪ ಅಂತ ಸಾಹುಕಾರ ಇದ್ದರು. ಅವರು ನನಗೆ ಬಹಳ ಬೇಕಾದವರಾಗಿದ್ದರು. ಕೆಲವು ದಿನಗಳ ಹಿಂದೆ ಏನೋ ಅಪಘಾತದಿಂದವಾಗಿ ಮರಣ ಹೊಂದಿದರು. ಅವಳ ತಂಗಿ ಪದ್ಮ ಅಂತ ಇದ್ದಾಳೆ. ಅವಳು ಕೂಡ ಈಗ ತಾಯಿ ತಂದೆ ಇಲ್ಲದ ತಬ್ಬಲಿಯಾಗಿದ್ದಾಳೆ. ನಾನು ಕೂಡ ಅವಳ ಜೊತೆ ಮಾತನಾಡಿ ಬಂದಿದ್ದೇನೆ. ಅವಳು ಕೂಡ ನನ್ನ ತಮ್ಮ ಮೈಲಾರಿನಿ ಮೆಚ್ಚಿಕೊಂಡಿದ್ದಾಳೆ. ಅಪ್ಪ, ನೀವು ಅಂದರೆ ಒಂದು ಒಳ್ಳೆಯ ಮುಹೂರ್ತ ನೋಡಿ ಮದುವೆ ಮಾಡಿದರಾಯಿತು. ನೀರು ತೆಗೆದುಕೊಳ್ಳಿ. ಮಾದೇವ, ಅದರ ಬಗ್ಗೆ ಬಹಳ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ನೀ ನೋಡಿದ ಮೇಲೆ ಮುಗ್ದೇ ಹೋಯಿತು. ನಾವಳು ನಮ್ಮ ಮನೆಗೆ ಹೊಂದಿಕೊಂಡು ಹೋಗುವಳಂತೆ ಆಗಿರುತ್ತಾಳೆ. ಬೇಗನೆ ಈ ವಿಷಯವನ್ನು ಮೈಲಾರಿಗೆ ತಿಳಿಸಿಬಿಡಪ್ಪ. ಅವನ ಒಪ್ಪಿಗೆ ಕೇಳು. ಮದುವೆಗೆ ಸಂಬಂಧಪಟ್ಟ ವ್ಯವಸ್ಥೆಯನ್ನು ಮಾಡೋಣ. ಶಾಂತ, ಹೆಣ್ಣು ಮಕ್ಕಳ ರೀತಿಯಿಂದ ಎಲ್ಲ ಕಾರ್ಯಗಳನ್ನು ವ್ಯವಸ್ಥೆಯಲ್ಲಿ ಮದುವೆ ಅದ್ದೂರಿಯಾಗಿರಬೇಕು. ಇದು ಮರ್ಯಾದಸ್ಥರ ಮನೆತನದ ಮದುವೆ. ಹಿಂದಿನಂತೆ ಮದುವೆ ಒಳಗೆ ನಮ್ಮ ಮನೆತನದ ಹೆಸರು ಅಜರಾಮವಾಗಿ ಉಳಿಯಬೇಕು. ಎಷ್ಟು ಬೇಕಾದರಷ್ಟು ಖರ್ಚು ಆಗಲಿ, ಆದರೆ ಮದುವೆಯಲ್ಲಿ ಯಾವುದೇ ಕುಂದು ಕೊರತೆಗಳು ಬಾರದಂತೆ ಎಚ್ಚರವಹಿಸಬೇಕು. ಈಗ ಮೈಲಾರಿ ಬರುವ ಹೊತ್ತಾಗಿದೆ. ಅವನಿಗೆ ಈ ವಿಷಯನ ತಿಳಿಸು. ನಾನು ಆಚಾರಿ ಕಡೆ ಹೋಗಿ ಮುಹೂರ್ತ ಫಿಕ್ಸ್ ಮಾಡಿಕೊಂಡು ಬರುತ್ತೇನೆ. ಮಾವನವ್ರಿ, ಹಾಗೆ ಹೊರಟು ಬಿಟ್ರಿಲ್ಲ, ಊಟ ಮಾಡಿಕೊಂಡು ಹೋಗಿವ್ರಿಂತೆ. ಬೇಡ, ನನಗೆ ಹಸಿವಿಲ್ಲಮ್ಮ. ನೀನು ಎಲ್ಲ ವ್ಯವಸ್ಥೆಯನ್ನು ಮಾಡು. ಏನ್ರಿ ಇದು, ಮಾವನವರು ಊಟ ಮಾಡದೆ ಹಾಗೆ ಹೊರಟು ಹೋಗ್ಬಿಟ್ರು. ನೀವಾದ್ರೂ ಬನ್ರಿ, ಒಳಗಡೆ ಹೋಗಿ ಊಟ ಮಾಡೋಣ. ಶಾಂತ, ನನಗೂ ಈಗ ಹಸು ಇಲ್ಲ. ಬೇಕಾದರೆ ಸ್ವಲ್ಪ ಕಾಫಿ ಮಾಡು, ಕುಡಿತೀನಿ. ಆಯ್ತು ರೀ. ಹಾಗಾದ್ರೆ ಶಾಂತ, ಕಾಫಿಗಿಂತ ಮೊದಲು ಒಂದೇ ಒಂದು. ಅದೇನ್ರಿ ಇದು, ಒಂದೇ ಒಂದು ಅಂತ ಇದ್ದೀರಾ? ಏನಂತ ಅದೇ ಕಲೆ, ಒಂದು ಹಾಡನ್ನು ಹಾಡಿ ಈ ನಿನ್ನ ಪತಿರಾಯನ ಮನುಷ್ಯ ಹಗರು ಮಾಡಬಾರ್ದೇ ನನ್ನ ಚಿನ್ನ. ಓಹೋ, ಪತಿ ಆಜ್ಞೆಯನ್ನು ಯಾವತ್ತಾದ್ರೂ ಸತಿ ಮೀರುವುದುಂಟೆ? ನಿಮ್ಮ ಇಷ್ಟದಂತೆ ಆಗ್ಲಿ. ನಿನಗ
ನನ್ನೊಲವೇ ನನ್ನ ಚೆಲುವೆ
ಬಾ ಮೈಲಾರಿ, ಈಗ ಬಂದೇನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಅಣ್ಣ, ಅದೊಂದು ಯಾವುದೋ ವಿಚಾರದಲ್ಲಿ ಮುಗ್ಧನಾದಂತೆ ಕಾಣುತ್ತಿದ್ದಲ್ಲ. ಏನಿಲ್ಲಪ್ಪ ಮೈಲಾರಿ, ನಿಮ್ಮ ಅತ್ತಿಗೆ ಕಾಫಿ ತರಲು ಒಳಗೆ ಹೋಗಿದ್ದಾಳೆ. ಕಾಫಿ ಕುಡಿದು ಹೊರಗೆ ಹೋದರೈತಂತ ನಿಂತಿದ್ದೆ. ಕಾಫಿ ತೆಗೆದುಕೊಳ್ಳಿ. ಮೈಲಾರಿ, ಈಗ ಬಂದೇನಪ್ಪ? ಹೌದಾ ತೆಗೆದುಕೊಳ್ಳಪ್ಪ. ಅತ್ತಿಗೆಮ್ಮ, ಈಗ ತಾನೇ ಬಂದೆ. ಮೈಲಾರಿ, ನಿನ್ನ ಹತ್ತಿರ ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತನಾಡಬೇಕಿತ್ತಪ್ಪ. ಅದೇನಂದು ಹೇಳಣ್ಣ, ನಿಮ್ಮ ಮಾತಿಗೆ ಯಾವತ್ತು ನಾನು ತಲೆಬಾಗುತ್ತೇನೆ. ಅದೇ ನಿನ್ನ ಮದುವೆ ವಿಚಾರ. ನಮ್ಮೂರಿನ ಪಕ್ಕದ ಹಳ್ಳಿಯಲ್ಲಿ ನನ್ನ ಪರಿಚಯಿಸಿದ ಗೆಳೆಯನ ತಂಗಿ ಪದ್ಮ ಅಂತ ಇದ್ದಾಳೆ. ವಿದ್ಯಾವಂತೆ, ಸೌಂದರ್ಯವತಿ ಕೂಡ ಆಗಿದ್ದಾಳೆ. ನಿನ್ನ ವಿದ್ಯಾಭ್ಯಾಸ ಮುಗೀತು. ಅದಕ್ಕಾಗಿ ನಾವೆಲ್ಲರೂ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ. ನಿನ್ನ ಒಪ್ಪಿಗೆ ಏನೆಂಬುದನ್ನು ಕೇಳಬೇಕಂದುಕೊಂಡಿದ್ವಿ. ಬೇಕಾದರೆ ಆಕೆಯ ಫೋಟೋನಾದರೂ ತರಿಸಿಕೊಡುತ್ತೇನೆ. ಅಣ್ಣ, ಶ್ರೀರಾಮ ಹಾಕಿದ ಗೆರೆಯನ್ನು ಲಕ್ಷ್ಮಣ ಎಂದು ದಾಟಲಿಲ್ಲ. ಹಾಗೆ ಈ ನಿನ್ನ ತಮ್ಮ ನಿಮ್ಮ ಮಾತ ಮೀರುವುದಿಲೆಂದು ನಿಮಗೆ ಗೊತ್ತಿಲ್ಲವೇನಣ್ಣ? ನಾನು ಚಿಕ್ಕವನಿಂದ ನನ್ನ ಪ್ರೀತಿಯಿಂದ ಬೆಳೆಸಿ ನನಗೆ ಸಾಕಾಗುವಷ್ಟು ವಿದ್ಯಾಭ್ಯಾಸವನ್ನು ಕಲಿಸಿ ನನ್ನ ಕಾಲ ಮೇಲೆ ನಿಂತುಕೊಳ್ಳುವ ಹಾಗೆ ಮಾಡಿದ್ದೀರಿ. ಅಂದ ಮೇಲೆ ನನ್ನ ಒಪ್ಪಿಗೆಯಾಗಿ ನೀವೇ ಕಾಯಬೇಕವೇ? ಅವಳು ಶ್ರೀಮಂತಳಾದರೂ ಸರಿ, ಬಡವಳು ಆದರೂ ಸರಿ, ಚೆಲವಿ ಆದರೂ ಸರಿ, ಕುರಿಪಿ ಆದರೂ ಸರಿ, ನಾನು ಕಣ್ಣು ಮುಚ್ಚಿ ತಾಳಿ ಕೊಟ್ಟುತ್ತೇನೆ. ನಿಮ್ಮ ಆಯ್ಕೆ ಯಾವತ್ತೂ ತಪ್ಪಾಗಿರುವುದಲ್ಲ. ನನಗೆ ಒಳ್ಳೆಯದ ಬಯಸುವರು ನೀವು ಒಳ್ಳೆ ಬಾಳು ಸಂಗಾತಿಯನ್ನು ಆರಿಸಿರ್ತೀರ. ಫೋಟೋ ನೋಡೋದು, ಭೇಟಿಯಾಗೋದು ಅವಶ್ಯವಿಲ್ಲ. ನಿಮ್ಮ ಒಪ್ಪಿಗೆ ನಮ್ಮ ಒಪ್ಪಿಗೆ. ನೀನು ನನ್ನ ಮಾತು ಮೀರುವುದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಇದು ಮದುವೆ ವಿಚಾರ. ಕೊನೆ ತನಕ ಕೂಡಿ ಸಂತೋಷದಿಂದ ಬಾಳಿ ಬದುಕಬೇಕಾದವರು ನೀವು. ಅದಕ್ಕಾಗಿ ಹೇಳಿದೆಯಪ್ಪ, ಅಷ್ಟೇ. ಅಪ್ಪ ಈಗಲೇ ಜ್ಯೋತಿಷರ ಹತ್ತಿರ ಹೋಗಿ ನಿನ್ನ ಮದುವೆಯ ಮುಹೂರ್ತದ ಬಗ್ಗೆ ವಿಚಾರಿಸಲು ಹೋಗಿದ್ದಾರೆ. ಮೈದುನ, ಈ ವಿಷಯವನ್ನು ಕೇಳಿ ನನಗಂತೂ ತುಂಬ ಸಂತೋಷವಾಯಿತು. ಇನ್ನು ಮುಂದೆ ಮೈಲಾರಿ ಈ ನಿನ್ನ ಬಹಳ ಸುಖಕರವಾಗಿರಲಿ ಅಂತ ಮನೆಗೆ ಹೋಗಿ ಒಳಗಡೆ ಹೋಗಿ ತುಪ್ಪದ ದೀಪನ ಹಚ್ಚಿ ಬರ್ತೀನಿ. ಸ್ವಲ್ಪ ಇರು. ಮೈಲಾರಿ, ಈ ವಿಷಯವನ್ನು ಮುನಿಯನಿಗೆ ತಿಳಿಸು, ನಿನ್ನ ಗೆಳೆಯರಿಗೂ ತಿಳಿಸು. ನೀನು ಕೂಡ ಮದುವೆ ತಯಾರಿಯಲ್ಲಿ ಇರು. ನಾನು ಲಗ್ನ ಪತ್ರಿಕೆ ಛಾಪಿಸಲು ಪಕ್ಕದ ಊರಿಗೆ ಹೋಗುತ್ತೇನೆ.
ಇಬ್ರು ಸೇರಿ ಏನೋ ಸಂತೋಷದ ವಿಷಯ ಮಾತನಾಡುವಂತೆ ಕಾಣುತ್ತದೆ. ಬಾರಪ್ಪ ಹುಲಿಯ, ಈಗ ಬಂದೇನಪ್ಪ? ಈಗ ಬಂದೆ ಅಣ್ಣ. ಏನೂ ಇಲ್ಲಪ್ಪ, ನಿನ್ನ ಅಣ್ಣ ಮೈಲಾರಿಯ ಮದುವೆ ವಿಷಯದ ಬಗ್ಗೆ. ಮೈಲಾರಿ ಕೂಡ ಈಗ ಮದುವೆಗೆ ಒಪ್ಪಿಕೊಂಡಿದ್ದಾನೆ. ಹೌದೇ ಅಣ್ಣ? ಎಂತ ಸಂತೋಷ ಮಾತು ಹೇಳಿದೆ ಅಣ್ಣ. ಈ ನಿನ್ನ ಬಾಯಿಗೆ ನಾನು ಸಕ್ಕರೆ ಹಾಕಬೇಕನ್ನಿಸುತ್ತದೆ. ನಮ್ಮ ಮಣಿ ಮದುವೆ ಅಂದರೆ ಇಡೀ ಊರಿಗೆ ಹಬ್ಬ ಇದ್ದಂತೆ ಅಣ್ಣ, ಹಬ್ಬ ಇದ್ದಂತೆ. ಈ ನನ್ನ ಚಿಕ್ಕಣ್ಣನ ಸಂತೋಷವೇ ನಮ್ಮೆಲ್ಲರ ಸಂತೋಷ. ಅಪ್ಪ ಅಪ್ಪ ಚಿಕ್ಕಪ್ಪ ಏಕೆ ಬಹಳ ಖುಷಿಯಿಂದ ಇದ್ದೀರಿ? ಬಾರಪ್ಪ ಕುಮಾರ, ಶಾಲೆ ಹೀಗೆ ಬಿಟ್ಟಿತ್ತೇನಪ್ಪ? ಚಿಕ್ಕಪ್ಪ ಬಿಟ್ಟಿತ್ತು. ಚಿಕ್ಕಪ್ಪ ಹೊಲಿಗೆ ಹೋಗೋಣ ಬಾ, ಎತ್ತ ಬಂಡಿ ಹೊಡೆದುಕೊಂಡು. ಏ ಕುಮಾರ, ಕುಮಾರ ಇವತ್ತು ಬೇಡ ಕುಮಾರ, ನೀನು ಚೆನ್ನಾಗಿ ಅಭ್ಯಾಸ ಮಾಡು. ನಾಳೆಗೆ ನಿನ್ನನ್ನು ಸಂತೋಷದಿಂದ ಕರೆದುಕೊಂಡು ಹೋಗ್ತೀನಿ ಮಗು. ಲೇ ಶಾಂತ, ಕುಮಾರನಿಗೆ ಊಟ ಮಾಡಿಸು. ಹೋಗು ಕುಮಾರ. ಆಯ್ತು ರೀ. ರೀ ಕುಮಾರ ಬೆಳಗ್ಗಿಂದ ಏನು ತಿಂದಿಲ್ಲ. ನಡೆಯಪ್ಪ, ಸ್ವಲ್ಪ ಊಟ ಮಾಡುವಂತೆ ಬಾ. ಅವ್ವ ನನಗೂ ಈಗೂ ಹಸುವಿಲ್ಲ. ಇಕ್ಕಟ್ಟು ಚಿಕ್ಕಪ್ಪನ ಜೊತೆ ಮಾಡುತ್ತೇನೆ. ಆಯ್ತಪ್ಪ, ಯಾಕೆಂದ್ರೆ ನೀನು ಮೊದಲೇ ಹಠವಾದಿ. ಹಿಡಿದ ಹಠವನ್ನು ಬಿಡೋದಿಲ್ಲ ಅಂತೀಯ, ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಅಂತೀಯ. ನೋಡು ಕಂದ, ನಿನ್ನ ಚಿಕ್ಕಪ್ಪನ ಮದುವೆಗೆ ನಿನಗೆ ಹೊಸ ಬಟ್ಟೆ ಬೇಕು ತಾನೆ? ಪ್ಯಾಂಟು ಶರ್ಟು ಬೇಕೋ ಬೇಡವೋ ಅಷ್ಟೇ ಹೇಳ್ಬಿಡು. ಬೇಕಾದ್ರೆ ಊಟ ಮಾಡು, ಆಯ್ತಾ? ತಮ್ಮ ಮಾದೇವ, ಆ ಜ್ಯೋತಿಷಿಗಳ ಕಡೆ ಹೋಗಿ ಮುಹೂರ್ತ ಫಿಕ್ಸ್ ಮಾಡಿಸಿಕೊಂಡು ಬಂದೆ. ಮುಂದಿನ ವಾರವೇ ಮದುವೆ ಅಂತ. ಬೇಗನೆ ಎಲ್ಲ ಕಾರ್ಯಗಳನ್ನು ಸಿದ್ಧತೆ ಮಾಡು. ಮದುವೆ ಅಂದರೆ ಎಷ್ಟು ಕೆಲಸ ಮಾಡಿದರೂ ಕಮ್ಮಿನ. ಮೈಲಾರ ನಿನ್ನ ಅಣ್ಣ ಹೇಳಿದಂತೆ ಎಲ್ಲ ಕೆಲಸ ಮಾಡಿ ಮುಗಿಸಪ್ಪ. ಆಯ್ತು ಅಪ್ಪಾಜಿ, ನೀವು ಹೇಳಿದಂತೆ ಆಗಲಿ. ಅಪ್ಪ, ಎಲ್ಲರ ಜೊತೆಗೆ ಊಟ ಮಾಡಿ ಮದುವೆ ಕೆಲಸ ಮಾಡಿದರಾಯ್ತು. ಬನ್ನಿ ಹೋಗೋಣ. ಹೌದಣ್ಣ, ನಡೀರಿ. ಅದಕ್ಕೆ ಊಟದಕ್ಕಿಂತ ಮುಂಚೆ ಒಂದು ಹಾಡು ಹಾಡಬಾರ್ದು ಅದಕ್ಕೆ. ಅಯ್ಯೋ ಮೈದಿನ, ಹೌದು, ಈಗೊಂದು ಹಾಡ ಆಡೋಣ ಬನ್ನಿ ಎಲ್ಲರೂ. ಈ ನನ್ನ ಕುಮಾರ ಆಸೆ ಪಟ್ಟು ಅಂದ್ರೆ ಅದು ಮುಗಿತು, ಅದಕ್ಕೆ ಅದು ಈಡೇರಲೇಬೇಕು. ना
ನಮ್ಮ ಜೀವದ ನಮ್ಮ ಪ್ರಾಣದ ಸಿರಿ ಅದಕ್ಕೆ ತುಂಬಾ ಹೊಟ್ಟೆ ಹಸಿದೆ, ಊಟ ಮಾಡೋಣ. ಬಾರಪ್ಪ, ಊಟ ರೆಡಿಯಾಗಿಟ್ಟಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡೋಣ. ಆಕಾಶದಲ್ಲಿರು ಚುಕ್ಕಿಯನ್ನ ಮುಟ್ಟುಬಲ್ಲೆ, ಈ ಭೂಮಿ ಮೇಲೆ ಹುಟ್ಟುವ ಜೀವಿಗಳನ್ನ ಸಾಯಿಸಬಲ್ಲೆ. ಆದರೆ ನಾನು ಮೆಚ್ಚಿದ ಪದ್ಮಳನ ಮರೆಯಲು ಸಾಧ್ಯವಿಲ್ಲ. ಆದರೆ ಅದು ಅಲ್ಲದೆ ಜೀವಕ್ಕೆ ಜೀವ ಕೊಡ್ಬೇಕಂತಾರ, ದೋಸ್ತಿಗೆ ಏನ್ ಬೇಕಾದ್ರೂ ಮಾಡ್ಬೇಕಂತಾರ. 10 ವರ್ಷದಿಂದ ಕೂಡಿ ಬೆಳೆದ ನನ್ನ ಸ್ನೇಹಿತ ದಾವೂದ್, ಯಾವ ಲೆಕ್ಕ ನನಗೆ? ನಾನು ಹೇಳೋದು ಒಂದೇ ಸಲ, ಹೇಳಕ್ಕಾಗಲ್ಲ, ಸುಮ್ಮನೆ ಬಿಡಕ್ಕೂ ಆಗಲ್ಲ. ನನ್ನ ತಲೆ ಕೆಡಲ, ಕೆಟ್ರೆ ಯಾರಿಗೂ ಹೆದರಲ್ಲ. ಮನಸ್ಸಿಗೆ ಬಂದ ಹೆಣ್ಣನ್ನು ಅನುಭವಿಸದೆ ಬಿಟ್ಟಿಲ್ಲ, ಮುಂದೆ ಬಿಡೋದು ಇಲ್ಲ. ಆ ಪದ್ಮ ಎಂದು ಭೂಮಿಗೆ ಕಾಲಿಟ್ಟಳು, ಅಂದೇ ನನ್ನ
ಮನಸ್ಸು ಬಯಸಿತು ಅವಳನ್ನ. ಬಾಲ್ಯದಿಂದ ಯೌವನ ನೋಡಿ ನೋಡಿ ನನಗೆ ಬೇಸರವಾಯ್ತು. ಬಾಳು ಹಣ್ಣಿನಂಗ ತುಂಬಿರುವ ಹೆಣ್ಣು ಊರ್ವಶಿ ಅಂತ ಅವಳ ಪ್ರತಿರೂಪ. ಹೆಣ್ಣು ಅಂದರೆ ಆ ಪದ್ಮ. ಅವಳನ್ನು ಒಮ್ಮ್ಯಾರು ಅನುಭವಿಸದ ಬಿಟ್ಟರೆ ಈ ಸುತ್ತೂರಿನ ರಣಧೀರ ಪದ್ಮರಾಜನೇ ಅಲ್ಲ. ನಾನು ಹಿಡಿಯಬೇಕಂದಿರುವ 4 ಪ್ಲಾಟ್ ಜಗಕ್ಕೆ ಅಡ್ಡಿಯಾಗಿ ನನಗಿಂತ ಹೆಚ್ಚು ಹಣ ಕೊಡ್ತೀನಂತ ಈ ಊರವ್ರ ಮುಂದೆ ಬಾಸ್ನ ಬಿಗಿದ್ರಲ್ಲ ತ್ರಿಮೂರ್ತಿ ಬಡ್ಡಿ ನನ್ನ ಮಕ್ಕಳು ಮಾದ್ಯ ಮತ್ತು ಹುಲಿಯ ಕರೆಯಲು ಕಳಿಸಿದರೆ ಇನ್ನೂ ಬಂದಿಲ್ಲ. ಸೆಟ್ಟಿ, ಏ ಸೆಟ್ಟಿ, ಗೌಡ್ರ, ಇಷ್ಟು ಸಣ್ಣ ಕೆಲ್ಸಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡಿರಿ. ನಾ ಬಂದ ಮುಂಜಾನಿಂದ ಕಾಯಕತ್ತನ್ರಿ ಆ ಮಕ್ಕಳ ದಾರಿ. ಲೇ ಸೆಟ್ಟಿ, ಏನು ಬಗಳಾಕತ್ತಿಲ್ಲ ಮಗನು? ನಾನು ಅದನ್ನ ಹೇಳಾಕತ್ತೇನೆ. ಮೊದಲ ಕರೆಸು ಮಕ್ಕಳನ್ನ ಇಲ್ಲಿಗೆ. ಯಪ್ಪ ದನಿ, ನೀವು ನೆನಸುರಾಗ ಆ ಹುಲಿಯ ಈ ಕಡೆನ ಬಂದ್ ನೋಡ್ರಿ, ಗೌಡ್ರ ಈ ಕಡೆನ ಬಂದ್ ನೋಡ್ರಿ. ಬರಲಿ ಬರಲಿ, ಇವತ್ತು ಆ ನನ್ನ ಮಗಗ ತಕ್ಕ ಪಾಠ ಕಲಿಸುತ್ತೇನೆ. ನಿನ್ನಿಂದ ಪಾಠ ಕಲಿಯಲು ಬಂದಿಲ್ಲ ಈ ನಿನ್ನ ಕರ್ಮದ ಮನೆಗೆ. ಈ ನಿನ್ನ ಹೊಲಸು ಮನಸ್ಸನ್ನು ತಿಳ್ಕೊ ಅಂತ ಹೇಳಲ್ಲ ಬಂದಿರುವೆ ಮಗಳ. ಏ ಮಗನು, ಈ ಸುತ್ತೂರಿನ ಗೌಡನಿಗೆ ಇಡೀ ಊರ್ಗೂರೇ ಹೆದರಿ ಸಲಾಂ ಹೊಡೆಯುವ ಈ ಹತ್ತೂರಿನ ಗೌಡನಿಗೆ ಎದುರು ಉತ್ತರ ಕೊಡ್ತೇನಲ್ಲೇ ಆರಾಮ್ ಕೋರ್ ನನ್ನ ಮಗನೇ. ನಿನಗೆ ಹೆದರಿ ಸಲಾಂ ಮಾಡಾಕ ಈ ನಿನ್ನ ಮನೆಯ ಅಲ್ಲ ಮಗಳ. ರಮೇ, ಈ ನ್ಯಾಯಕತೆಲೆ ಬಾಗಿ ಈ ಧರ್ಮಕ್ಕೆ ಗೌರವಿಸಿ ಈ ರಣರಂಗದಲ್ಲಿ ಗರ್ಜಿಸಿದ ಭರ್ಜರಿ ಹುಲಿದು. ರಣರಂಗದಲ್ಲಿ ಗರ್ಜಿಸಿದ ಭರ್ಜರಿ ಹುಲಿ. ಏ ಕುರಿ, ಈ ಊರಿನ ಜನದು ಬೆಂಬಲ ನಿನಗಿದೆ ಅಂತ ತೊಡೆ ತಟ್ಟಿ ಎದೆ ನಿಗರಿಸಿ ಬಂದರೆ ಸತ್ಯದಲ್ಲಿ ಹಾರಿಸುವೆ ಮಗನ ನಿನ್ನ ರುಂಡವನ್ನು. ನೀನು ಈ ಅಮಾಯಕರ ಮೇಲೆ ಎರಗಿ ನಿನ್ನ ದೌರ್ಜನ್ಯ ತೋರಿಸಿರ್ಬೋದು ಮಗಳು. ಇದು ಹೇಳಿ ಎಟ್ಟಿದ ಹಾವು ನಿನ್ನನ್ನು ಕಂಡಲೆ ಕಚ್ಚದೆ ಬಿಡಲಾರೆ ಮಗಳೇ. ಈಗರ ಬಿಚ್ಚ ಗರುಡನ ಮುಂದೆ ಯಾವುದೇ ಘಟ ಸರ್ಪ ಬಂದರು ಅಂಜದೆ ಮದ್ದಾನೆ ನಾನು. ನೋಡು, ಮಾತಿಗೆ ಮಾತು ಬೆಳೆಸುವ ಸಮಯ ಇದಲ್ಲ. ನಿನಗೆ ಎತ್ತರಕ್ಕೆ ಗಂಟೆ ಬಾರಿಸಲು ಬಂದ್ರಿ ಮಗನು. ಇದಕ್ಕೆ ನೀನು ಎಚ್ಚರಿಸಿಕೊಂಡರೆ ಸರಿ, ಇಲ್ಲವಾದ್ರೆ ಗೊತ್ತಲ್ಲ. ಈ ನನ್ನ ಕೈ ರುಚಿ. ಲೇ ಮಗನು, ಇದೇ ರೀತಿ ನೀ ಕೊಡ್ಲಿ ಎತ್ತಿದರೆ ಸದ್ಯದಲ್ಲಿ ಹಾರಿಸುವೆ ನಿನ್ನ ರುಂಡವನ್ನು ಬಲು ಎತ್ತರ. ಈ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರು ಗಂಡು ನಾನಲ್ಲ. ಇದೇ ಕೊನೆ. ಇನ್ನ ಮುಂದ ನನ್ನ ಮನೆ ತಂಟೆ ಊರು ಜನರ ಮುಂದ ಈ ನಿನ್ನ ಕೂವಕ ಬುದ್ಧಿಯನ್ನು ತೋರಿಸಿದ್ರ ಮಗಳ
ಈ ನಿನ್ನ ರುಂಡ ಮುಂಡವನ್ನು ಬೇರೆ ಪಡಿಸದೆ ಬಿಡಲಾರ ಏ ಭರ್ಜರಿ ಹೊಲೆ. ಎಷ್ಟು ಸೊಕ್ಕರೆ ತಾಲೇ ಮಗನಾದನು. ಯಪ್ಪ ಗೌಡ್ರ, ಅಷ್ಟ ಅಲ್ರಿ ನೀವು ಬಯಸಿದ ಹುಡುಗಿ. ಲೇ ಮಗನ, ನಾ ಹೇಳಿದ್ ಕೊಡ ಮೊದಲ. ಗೌಡ್ರ ಸಾರಿ ಸಾರಿ ಸಾರಿ. ಏ ಮಗನ ಹುಲಿಯ, ಯಾರ ಮನೆಗೆ ಬಂದು ಏನು ಮಾತಾಡಿ ಹೋದೆ? ಸತ್ಯ ನ್ಯಾಯ ಅಂತ ಬದುಕುವ ನಿಮ್ಮಂತ ಹರಾಮ್ಕೋರ್ ನನ್ನ ಮಕ್ಕಳನ್ನು ನನ್ನ ಅರಮನೆ ಹಿತ್ತಲದಲ್ಲಿ ಸಮಾಧಿ ಮಾಡುವೆ. ಹುಲಿ ಬಂದು ನಿಂತರು ಅಂಜದ ಈ ಪದ್ಮರಾಜನಿಗೆ ಸಟ್ಟು ಹೊಡೆದು ಕೆಣಲಿ ಇಲ್ಲಿ ಅಂತ ಸುಳೆ ಮಗನ. ಇನ್ನು ಮುಂದೆ ನೋಡು ನಿನ್ನ ಮನೆಯ ಪರಿಸ್ಥಿತಿಯನ್ನು ಹತ್ತು ಕುಕ್ಕಿ ಕುಕ್ಕಿ ತಿಂದಂಗ. ನಿಮ್ಮನ ಕುಕ್ಕಿ ಕುಕ್ಕಿ ತಿನ್ನದಿದ್ದರ ಈ ಸುತ್ತು ಹತ್ತು ಹಳ್ಳಿಯ ಪದ್ಮರಾಜನೇ ಅಲ್ಲ. ಗೌಡ್ರ, ಅಷ್ಟ ಅಲ್ರಿ ನೀವು ನೆಚ್ಚಿನ ಬಯಸಿದ ಹುಡುಗಿ ಮದುವೆ ಮಾಡಾಕತ್ತಾರಿ ಅವ್ರ ಅಣ್ಣ ಮೈಲಾರಗ. ಮದುವೆ ಪದ್ಮಾಳ ಮದುವೆ. ನಾನು ಮೆಚ್ಚಿದ ಹೆಣ್ಣು ಆ ಮೈಲಾರಿ ಹೆಂಡಕ್ಕೆ. ಆ ಮೈಲಾರಿಯ ಪದ್ಮನಿಗೆ ಹೆಸರಿಗೆ ಮಾತ್ರ ಗಂಡ. ಈ ಹುಚ್ಚು ಜನರ ಮನಸ್ಸು ಸಾಬೀತಪಡಿಸೋದಕ್ಕೆ ಮಾತ್ರ ಗಂಡ. ಅವಳನ್ನ ಅನುಭವಿಸೋದಕ್ಕೆ ನಾನೇ ಪ್ರಚಂಡ. ಮೈಲಾರಿ, ತಾಳಿ ಕಟ್ಟಿದ ತಕ್ಷಣ ನೀನು ಗಂಡನಂತ ತಿಳಿದುಕೊಳ್ಳೋದು ಈ ಮಳ್ಳು ಜನರ ಭಾವನೆ ತಪ್ಪು. ಮದುವೆಯಾದ ತಕ್ಷಣ ಪ್ರಥಮ ರಾತ್ರಿ ನಡೆದನ್ನೋದು ತಪ್ಪದೇ ಸಟ್ಟಿ ಇನ್ನೂ ತಪ್ಪು. ಆ ಪದ್ಮಾಳ ಪ್ರಥಮ ರಾತ್ರಿಗೆ ಸಿದ್ಧತೆ ಮಾಡು. ಈ ಏಕೈಕ ಈ ರಾಜನಿಗಾಗಿ. ಹಲೋ ಗೌಡ್ರ, ಇಂಥದೆಲ್ಲ ನಮಗೆ ಹೇಳ್ಬೇಕನ್ರಿ ಗೌಡ್ರ. ಇಂಥ ದುಷ್ಟು ಸುಳಿ ಮಕ್ಕಳು ಹುಟ್ಟಿದಿಂದ ಮಳಿ ಬೆಳಿ ಆಗೋಲ್ರಿ. ಇಂಥವ್ರಿಂದ ಜಗತ್ತು ಹಾಳಾಗಕತ್ತೈತ್ರಿ. ತಮಗೆ ಗೊತ್ತಿಲ್ಲ ಮಂದಿ ಹೆಣ್ಣು ಮಕ್ಕಳ ಮ್ಯಾಗ ಕಣ್ಣು ಹಾಕ್ತಾರ್ರಿ ಈ ಮಂಗ್ಯಾನ ಮಕ್ಕಳು. ಆ ಗೌಡ್ರ, ನಾ ಬರ್ತೀನಿ ರೀ, ರೆಡಿ ಮಾಡ್ತೇನೆ ರೀ ನಿಮಗೆ ಬೆಡ್. ಕವಿ ನಾಟಕ ಸೃಷ್ಟಿ ಮಾಡುತ್ತಾನೆ ಕಲೆಯನ್ನು ಜನರಿಗೆ ತೋರಿಸುವುದಕ್ಕಾಗಿ. ನಾನು ಆ ಪದ್ಮಳನ ಪ್ರೀತಿ ಮಾಡೋದು ಆ ಮೂರು ಮಂದಿ ಅಣ್ಣ ತಮ್ಮಂದಿರನ ಭಿಕ್ಷೆ ಎತ್ತಲು ಕಳಿಸುವುದಕ್ಕಾಗಿ. ನನ್ನ ಪ್ರಿಯತಮೆ ನಿಮ್ಮ ಮನೆ ಸೊಸೆಯಾಗಿದ್ದಾಳ ಅಂದ. ನಿಮ್ಮ ಕೂಡಿರುವ 3 ಮಂದಿ ಅಣ್ಣ ತಮ್ಮಂದಿರನ ಅಗಲಿಸದಿದ್ದರೆ ಐ ಆಮ್ ನಾಟ್ ಪದ್ಮರಾಜ್.
ನನ್ನ ಬಾಲ್ಯದ ಸ್ನೇಹಿತ ಇತ್ತ ಕಡೆ ಆಗಮನ. ಹೌದು, ನಿನ್ನ ಆಗಮನ ಇತ್ತ ಕಡೆ. ಏನು ಪದ್ಮರಾಜ್, ಬಹಳ ಸಂತೋಷಿನಲ್ಲಿ ಮುಳುಗಿರೋ ಹಾಗೆ ಕಾಣುತ್ತಾ ಇದೆ. ಹಾಗೇನಿಲ್ಲ ದಾವೂದ್, ಒಂದು ಚಿಕ್ಕ ವಿಚಾರ. ಒಂದು ಗಿಡಕ್ಕೆ ಒಂದು ಜೇನು ಇರುತ್ತದೆ, ಅದಕ್ಕೆ ಸಾವಿರಾರು ಹುಳುಗಳು ಇರುತ್ತದೆ. ಹಂಗ ಒಂದು ಪ್ರೇಮ ಕತೆಗೆ 2 ಜನ ಕಾಯ್ತಾ ಇದ್ದಾರೆ. ಇದನ್ನ ಹೇಗೆ ಡೀಲ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಹಕ್ಕಿ ಆಕಾಶದಲ್ಲಿ ಹಾರಾಡಿ ಸಂತೋಷ ಪಡುತ್ತದೆ, ಮೀನು ನೀರಿನಲ್ಲಿ ಈಜಿ ಸಂತೋಷ ಪಡುತ್ತದೆ, ನವಿಲು ಗರಿ ಬಿಚ್ಚಿ ಕುಣಿದು ಸಂತೋಷ ಪಡುತ್ತದೆ. ಅಂಥದ್ರಲ್ಲಿ ನೀವು ಈ ಗೆಳೆಯನ ಮುಂದೆ ಹೇಳಲು ಸಂಕೋಚ ಏಕೆ? ಅದೇನೆಂಬುದು ಹೇಳಿ. ದಾವೂದ್, ನಾನು ಹುಟ್ಟುವತ್ತೆ ಯಾವ ಚಿಂತೆಯನ್ನು ಬೆಳೆದಿಲ್ಲ, ನನಗೆ ಯಾವ ಚಿಂತೆನೂ ಇಲ್ಲ, ಮುಂದೆ ಯಾವ ಚಿಂತೆ ಬರೋದು ಇಲ್ಲ. ನಾನು ಮನಸ್ಸು ಮಾಡಲ್ಲ, ಮನಸ್ಸು ಮಾಡಿದ್ರೆ ಯಾರಿಗೂ ಹೆದರಲ್ಲ. ಅಕಸ್ಮಾತ್ ಯಾರಾದ್ರೂ ಅಡ್ಡ ಬಂದರೆ ಅವರ ತಲೆ ಕತ್ತರಿಸದೆ ಬಿಡಲ್ಲ. ಇಲ್ಲಿವರೆಗೆ ನಾನು ಮನಸ್ಸಿಗೆ ಬಂದ ಅರ್ಗಿಣಿಯನ್ನು ಅನುಭವಿಸದೆ ಬಿಟ್ಟಿಲ್ಲ, ಒಂದು ಬಿಡೋದು ಇಲ್ಲ. ಪಕ್ಕದ ಪಾತ್ರವಿತ್ಯಂಗ ಬೆಳೆದು ನಿಂತಿರುವ, ಬಾಳೆಹಣ್ಣಿನಂಗ ರಸ ತುಂಬಿರುವ, ನಿಂಬೆ ಹಣ್ಣಿನಂಗ ಮಿನುಗುವ, ನಕ್ಷತ್ರದಂಗ ಹೊಳೆಯುವ ಅವಳ ಪ್ರತಿರೂಪ ಪ್ರತಿಕಾರ, ಉಕ್ಕಿ ಹರಿತಾ ಇದ್ದ ಕ್ಷಣ ಕ್ಷಣಕ್ಕೂ ನನ್ನ ಕಾಮದ ಪ್ರತಿಕಾರ. ಏ ಪದ್ಮರಾಜ್, ನಿನ್ನ ಮಾತಿನ ಅರ್ಥ ನೋಡು ದಾವೂದ್, ಬಾಲ್ಯದಿಂದ ಬೆಳೆದಿರುವ ಈ 2 ಸ್ನೇಹಕ್ಕೆ ಯಾವುದೇ ಕುಂದಿ ಕೊರತಿ ಬರದಂಗ ನೋಡಿಕೊಳ್ಳದೆ ಅದೇ ನಿಜವಾದ ಸ್ನೇಹ. ಪದ್ಮರಾಜ್, ಸ್ನೇಹಿತನಂದು ಸುಮ್ಮನಿದ್ದರೆ ಏನೋ ಕದ್ದು ಮುಚ್ಚಿ ಮಾತಾಡ್ತಾರೋ ಈಗ ಕಾಣುತ್ತದೆ. ನೋಡು ದಾವೂದ್, ಪದ್ಮರಾಜ್, ಈ ದಾವೂದ್ ಇಟ್ಟ ಗುರಿಯನ್ನು ಬಿಟ್ಟ ಬಾಣು ಎಂದಿಗೆ ತಪ್ಪಿಲ್ಲ. ಅದೇನೆಂಬುದು ಬಿಡಿಸಿ ಹೇಳು. ನೋಡು ದಾವೂದ್, ಸ್ನೇಹ ಪ್ರೀತಿಗೆ ಪ್ರೀತಿ ಅನ್ನೋದು ಗೊತ್ತು ತಾನೇ. ನಾನು ಆ ಪದ್ಮಾಳ ಮನಸಾರೆ ಪ್ರೀತಿ ಮಾಡೋದು ನಿನಗ ಗೊತ್ತು. ಅವಳ ತಂಟೆಗೆ ನೀ ಬರಬೇಡ. ಪದ್ಮರಾಜ್, ನಿನಗೆ ಎಷ್ಟು ಸಲ ಹೇಳಿದರ ಅವಳ ಹೆಸರು ನನ್ನ ಮುಂದೆ ಎತ್ತಬೇಡಂದರು, ಮತ್ತೆ ಮತ್ತೆ ಎತ್ತುತ್ತೀಯಲ್ಲ. ಬಾಲ್ಯದ ಸ್ನೇಹಿತನೆಂದು ಸುಮ್ಮನಿರುವೆ ಅಷ್ಟೇ. ಇಲ್ಲವಾದರೆ ಪದ್ಮರಾಜ್, ಉಧೋ ಉಧೋ ಉಧೋ, ಮುಂದೆ ಕುಂತವ್ರಿಗುದೋ, ಹಿಂದೆ ಕುಂತವ್ರಿಗುದೋ, ನಡಬರಿ ಕುಂತವ್ರಿಗುದೋ, ಗೋವಿಂದ 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 ದೋಸ್ತರ ಅಂದ್ರ ಒಬ್ಬರಿಗೊಬ್ರು ಪ್ರಾಣ ಕೊಡುವಂಗಿರ್ಬೇಕು. ಈ ನನ್ನ ಮಂಗ್ಯಾನ ಮಕ್ಕಳ ಬಂದ ಬೀದಿ ನಾಯಿ ಹಂಗ ಹುಚ್ಚಿಡ್ದ ಕಚ್ಚಾಡ ನೋಡ್ರಿ ನೋಡ್. ಅದ್ಯಾವ ನನ್ನ ಮಗಲೇ ನೀನು ಸೆಕುನಿ ತರ ಬಂದು ಬಗಳಾಕತ್ ಬಿಟ್ಟಲ್ಲಿ ಮಗನೇ. ಅಲ್ರಿ ಅನ್ನಾಕರ ಏನಂದ್ರಿ, ಮಾತು ಭಾಳ ಜೋರು ನಡೆದಿತ್ತು, ಅದನ್ನ ಸ್ವಲ್ಪ ಕಿವಿಗೆ ಒಟ್ಟು ಕೇಳಿನ್ರಿ. ಇದ್ರಾಗ ಏನೈತ್ರಿ? ನೋಡು ದಾವೂದ್, ಈಗ ಆಗಿದ್ದೆಲ್ಲ ಮರ್ತೋ ನಡೆದಿದ್ದೆಲ್ಲ ಒಳ್ಳೇದಂತ ತಿಳಿದು ಇನ್ನು ಮುಂದೆ ನಾವು ಏನೇ ಮಾಡಿದ್ರು ಇಬ್ರು ಕೂಡೆ ಮಾಡೋಣ. ಇದಕ್ಕೆ ನೀವು ಅನ್ಬೇಕು. ಇವತ್ತು ಇದರ ಅರ್ಥ ಪೂರ್ಣಗೊಳ್ಳಲಿಲ್ಲ. ಸ್ನೇಹಿತನೆಂದು ಭಾವಿಸಿ ನನ್ನ ಸೇಡಿನ ಪ್ರತಿಫಲ ಸಾಧಿಸಲೇಬೇಕು.
ಓಕೆ ಪದ್ಮರಾಜ್, ಓಕೆ. ನಾನು ಇನ್ನು ಬರುತ್ತೇನೆ. ಏ ಶಕ್ತಿ, ಎಲ್ಲಿ ಹಾಳಾಗಿ ಹೋಗಿದ್ರೆ ಮಗನ ಇಷ್ಟೊತ್ತಕ್ಕ? ಗೌಡ್ರ ಇಲ್ಲೇ ನಿಮ್ಮ ಮನೆ ಸಂಧ್ಯಾಗ ಆದ ಆ ಮಾದ್ಯಾನ ಅಣ್ತಂಬರ್ ಕರಿಯಾಕೆ ಹೋಗಿನ್ರೆ. ಅದಕ್ಕೆ ಅವ್ರು ಆ ಮಕ್ಕಳು ನಿಮಗೆ ಏನಂದ್ರೆ ಏನಂದ್ರಲೇ? ಏನೇನು ಹಾರ್ಯಾಡಿದ್ರಿ? ಅವ್ರು ನಿಮಗೆ ಏನೇನಂದ್ರಿ? ಏನಂದ್ರೆ ಹೇಳಲೇ ಮಗನ? ಅವ್ರನ್ನ ಕತ್ತರ್ಸಾಕ ಹೋಗಿನ್ ಗೌಡ್ರ, ಕತ್ತರ್ಸಾಕ. ಅವ್ರು ನಿಮಗೆ ಏನಾರ ಅಂದ್ರೆ ನಾ ಸುಮ್ಮನೆ ಇರ್ತೀನನ್ರಿ ಗೌಡ್ರ. ಅಲ್ರಿ ದನ್ಯಾರ, ನೀವು ಅಂದ್ರೆ ಸ್ವಲ್ಪ ಭಯನ ಇಲ್ರಿ ನನ್ನ ಮಕ್ಕಳಿಗೆ? ಹೌದನಲೇ ಮಗನ? ಈ ಪದ್ಮರಾಜನ ಅಂದರೆ ಇಡೀ ಊರ್ಗುರೇ ಹೆದರಿ ಸಾಯುವಾಗ ಅವರ್ಯಾವರಲೇ ನನ್ನ ಎದುರು ನಿಂತ ಮಾತಾಡುವ ಹೊಲಸು ಸೋಳೆ ಮಕ್ಕಳು? ಕೊಬ್ಬಿದ ಕೋಣದಂತೆ ಮಿಕ್ಕಿ ಹಾರಾಡುವ ಆ 3 ಮಂದಿ ಅಣ್ಣ ತಮ್ಮಂದ್ರಣ ಸಿಕ್ಕಲೇ ಕೊತನೆ ಕಡಿದು ಬಿಡ್ತೇನೆ. ಏನಂದ್ರ ಬಗಳಲೇ ಸೆಟ್ಟಿ? ಅವರ ತುಂಬಿದ ಸಂಸಾರವನ್ನು ಒಡೆದು ಚಿತ್ರ ಮಾಡದಿದ್ದರೆ ನನ್ನ ಹೆಸರು ಪದ್ಮರಾಜನೇ ಅಲ್ಲ. ಲೇ ಶಕ್ತಿ, ಬೇಗನೆ ನಮ್ಮ ದಂಡ ರೆಡಿ ಮಾಡು. ಆ ಸಿಕ್ಕಲೆ ಆ ಸೊಳೆ ಮಕ್ಕಳು ಹತ್ತರಿಸಿ ಬಿಡೋಣ. ಕೇಳ್ರಿ, ಮನಿ ಮುಂದೆ ಬಂದು ನಾಯಿ ಸೀಳಾಕಾಗೋದಿಲ್ಲ. ಈ ನನ್ನ ಮಕ್ಕಳಿಗೆ ಎಷ್ಟು ಹಾರಾಡ್ತಾನ್ರಿ ಈ ಮಗ. ನಿನ್ನ ಯಾರ ಸೀಳಿಗಿಡ್ಯಾರ ಅಂತೇಳಿ ನನಗೆ ಅಂಜಿಕ್ ಬಂದತ್ತಪ್ಪ ಮಾರಾಯ ಗೌಡ. ನಾ ನಿಮಗೆಲ್ಲ ಏರ್ಪಾಡು ಮಾಡ್ತೀನಿ ಗೌಡ್ರ, ಹೋಗಿ ಬರ್ತೀನಿ. ಇಷ್ಟಗೆ